ನೋಡ್ಬೋದು ಪುಟ್ಟ ಗಣಪನ. ಇಲ್ಲಿಂದನೇ ಎಲ್ಲರೂ ನಮಸ್ಕಾರ ಮಾಡ್ಕೊಬಿಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲ ಚೆನ್ನಾಗಿರ್ಲಿ ಅಂತ ಬೇಡ್ಕೊಬಿಡೋಣ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಇದೇ ತಿಂಗಳು ಶಿವರಾತ್ರಿ ಹಬ್ಬ ಇದೆ. ಇದೇ ಓಕೆ, ಈಗ ನೀವು ಇಲ್ಲೇನು ನೋಡ್ತಿದ್ದೀರಾ, ಇದು ಬನ್ನಿ ಮರ ಅನ್ಸುತ್ತೆ ನನ್ನ ಪ್ರಕಾರ, ನನಗೆ ಗೊತ್ತಿಲ್ಲ. ಬನ್ನಿ ಮರನೇ ಅಂತ ಅಂದ್ಕೊಂಡಿದ್ದೀನಿ. ಇದು ನಾಗರಕಲ್ಲು. ಬನ್ನಿ ಮರದ ಕೆಳಗಡೆ ನಾಗರಕಲ್ಲು ಇಟ್ಟಿದ್ದಾರೆ, ಜೋಡಿ ನಾಗರಕಲ್ಲು. ಹಾಗೆ ಇಲ್ಲಿ ಪ್ರದಕ್ಷಿಣೆ ಆಗ್ತಾರೆ. ಇಲ್ಲೂ ಪೂಜೆ ಎಲ್ಲ ನಡೆದಿದೆ. ಹಾಗೆ ಇಲ್ಲಿಂದ ಮತ್ತೆ ಮುಂದೆ ಹೋಗ್ತಾ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಆಗಲೇ ನೋಡಿದ್ದು ನೀವು ಪೂರ್ತಿ ಅದನ್ನು ಕಲ್ಲಿಂದ ಪೂರ್ತಿ ಕೆತ್ತನೆ ಮಾಡಿರೋದು. ಬಟ್ ಹಾಗೆ ಇಲ್ಲೂ ಕೂಡ ಕಲ್ಲಿನ ಕೆತ್ತನೆ ಇದೆ. ಆದರೆ ಅಲ್ಲಿ ಕೆಲವೊಂದು ಇದಿತ್ತು, ಮೂರ್ತಿಗಳನ್ನೆಲ್ಲ ಕೆತ್ತನೆ ಮಾಡಿದರು. ಬಟ್ ಇಲ್ಲಿ ತುಂಬ ಕಂಬಗಳ ರೀತಿಯಲ್ಲಿ ಕೆತ್ತನೆ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಶಿವಲಿಂಗದ ಮುಂದೆ ಬಸವನ ಮೂರ್ತಿ ಕೂಡ ಇತ್ತು. ಹಾಗೆ ಇಲ್ಲಿಂದ ಮುಂದೆ ಹೋಗ್ತಾ ಇಲ್ಲಿ ಬಂದವರು ಕೂತ್ಕೊಂಡು ರೆಸ್ಟ್ ಕೂಡ ಮಾಡ್ಬೋದು. ಸೈಡಲ್ಲಿ ಕಲ್ಲೆಲ್ಲ ಹಾಕಿದ್ದಾರೆ, ಚೆನ್ನಾಗಿತ್ತು. ನೀವು ನೋಡ್ಬೋದು ಇಲ್ಲಿ ಟೂರಿಸ್ಟ್ ಪ್ಲೇಸ್ ಅಂತಲೇ ತುಂಬ ಜನ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಿದ್ರು, ನೋಡ್ತಾ ಇದ್ರು. ಇಲ್ಲಿ ಮೇಲ್ ಕೂಡ ಯಾವ ಥರ ಎಲ್ಲ ಕೆತ್ತಿದ್ದಾರೆ ಅನ್ನೋದು ಇಲ್ಲಿ ನೋಡ್ಬೋದು. ಓಕೆ, ಹಾಗಿದ್ರೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಲಿಂಗವನ್ನು ನೋಡ್ತಿದ್ದೀರಲ್ಲ, ಲಿಂಗದ ಮುಂದೆ ಬಸವ ಇರುವಂಥದ್ದನ್ನೇನು ನೋಡ್ತಿದ್ದೀರಾ, ಇದು ಶ್ರೀ ಬಕ್ಕೇಶ್ವರ ಸ್ವಾಮಿಯವರ ಸನ್ನಿಧಿ. ಇದು ಓಂ ನಮಃ ಶಿವಾಯ. ಅದರ ಮುಂದೆ ಶಿವ ಇದ್ದಲ್ಲಿ ಬಸವ ಇದ್ದೇ ಇರ್ತಾನೆ ಅದ್ರ ಮುಂದೆ ಅನ್ನೋ ಥರ. ಇಲ್ಲಿ ಪೂಜೆ ಎಲ್ಲ ಬೆಳಗ್ಗೆನೇ ಮುಗಿಸ್ಬಿಟ್ಟಿರ್ತಾರೆ. ಹಾಗೆ ಬೆಳಗ್ಗೆ ಮುಗಿಸಿದ್ರೆ ಮತ್ತೆ ಪೂಜೆ ಸಂಜೆನೆ. ಆದರೆ ಎನಿ ಟೈಮ್ ಇದರ ಕಾವಲಿಗಾಗಿ ಯಾರಾದರೂ ಇವರು ಪೂಜಾರರು ಇದ್ದೇ ಇರ್ತಾರೆ, ಏನಾದರೂ ಹಾಳು ಮಾಡಿಬಿಡ್ತಾರೆ ಬಂದವರೆಲ್ಲ ಅಂತ. ಇಲ್ಲಿ ನೀವು ನೋಡ್ಬೋದು ಪುಟ್ಟ ಗಣಪಂಗೆ ಒಂದು ಹಾರ ಹಾಕ್ಬಿಟ್ಟು ಪೂಜೆ ಮಾಡಿದ್ದಾರೆ. ಗಣೇಶ ಏನಾದ್ರು ತಪ್ಪಾಗಿ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ರೆ ಕ್ಷಮಿಸ್ಬಿಡಪ್ಪ ಅಂತ ಮುಂದೆ ಹೋಗ್ತಾ ಇಲ್ಲೆಲ್ಲ ಹಾಗೆ ತುಂಬ ಜನ ಬಂದಿದ್ರು ನೋಡೋಕ್ಕೆ. ಇಲ್ಲ ನೋಡ್ತಾ ಸ್ವಲ್ಪ ವಿಶ್ರಾಂತಿ ಪಡಿತಿದ್ರು. ಇಲ್ಲಿ ನೀವು ನೋಡ್ಬೋದು ಮೇಲ್ಛಾವಣಿಯಲ್ಲಿ ಕಮಲದ ಹೂವಿನ ರೀತಿಯಲ್ಲಿ ಕೆತ್ತಿರೋ ಅಂಥದ್ದನ್ನ. ಹಾಗೆ ನೀವು ಇಲ್ಲೇನು ನೋಡ್ತಿದ್ದೀರಾ, ಇದು ಶ್ರೀ ವೀರೇಶ್ವರ ಸ್ವಾಮಿ ಸನ್ನಿಧಿ. ಇಲ್ಲೂ ಕೂಡ ಹಾಗೆ ಶಿವನ ಲಿಂಗ ಇದೆ, ಶಿವನ ಲಿಂಗದ ಮುಂದೆ ಬಸವನ ಮೂರ್ತಿ ಇದೆ. ಇಲ್ಲಿ ನೀವು ನೋಡ್ತಿರೋ ಅಂಥದ್ದು ವೀರೇಶ್ವರ ಸ್ವಾಮಿಯವ್ರನ್ನ. ಆದರೆ ಇದಕ್ಕೂ ಮುಂಚೆ ನಾವು ನೋಡಿದ ಲಿಂಗ ಮತ್ತು ಬಸವನ ಮೂರ್ತಿ ನೋಡಿದ್ದು ಬಕ್ಕೇಶ್ವರ ಸ್ವಾಮಿಯವ್ರದ್ದು. ಇಲ್ಲಿ ಮಕ್ಕಳೆಲ್ಲ ಕುತ್ಕೊಂಡು ಆಟ ಆಡ್ತಾಯಿದ್ರು, ಹಾಗೆ ರೆಸ್ಟ್ ಮಾಡ್ತಾ ಕೂಲಾಗಿ. ಹಾಗೆ ಹೊರಗಡೆ ಇಲ್ಲಿ ಬಂದರೆ ಇಲ್ಲಿ ಪಾರ್ಕಿಂಗಿಗೆಲ್ಲ ಮಾಡಿದ್ದಾರೆ. ಒಳ್ಳೆ ಒಂದು 6-7 ಜನ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರೇ ಬಂದರೂ, ಎಂಥ ಬಿಸಿಲಲ್ಲಿ ಬಂದರೂ ಇಂಥ ಪ್ಲೇಸಿಗೆ ಬಂದರೆ ನೋಡಿದಾಗ ಖುಷಿನೂ ಆಗುತ್ತೆ. ಕುತ್ಕೊಂಡು ಆರಾಮಾಗಿ ಅದು ಇದು ಮಾತಾಡ್ತಾ ಟೈಮ್ ಕೂಡ ಸ್ಪೆಂಡ್ ಮಾಡಿ ವೀಕೆಂಡ್ಗೆ ಒಳ್ಳೆ ಜಾಗ ಇದು. ಚಿಕ್ಕ ಮಕ್ಕಳು ಕರ್ಕೊಬಂದರೆ ಚಿಕ್ಕ ಮಕ್ಕಳು ಆರಾಮಾಗಿ ಆಟ ಆಡ್ತಾರೆ, ಯಾಕಂದರೆ ತಣ್ಣಗೆ ಕೂಲಾಗಿರುತ್ತಲ್ಲ, ಅವ್ರಿಗೂ ಒಳ್ಳೆ ಇದಿರುತ್ತೆ. ಹಾಗೆ ಈಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದು ದೇವಸ್ಥಾನದ ಎಂಟ್ರೆನ್ಸ್. ಒಂದು ರೌಂಡ್ ಬಂದಾಗ ಇದು ಪಕ್ಕ ಆ ಕಡೆ ಸ್ವಾಮಿಯವರ ಸನ್ನಿಧಿ ಏನು ತೋರಿಸ್ತೆ ಅದಲ್ಲಿ ಇದು ಮತ್ತೆ ಕಂಟಿನ್ಯೂಷನ್ ಆಗಿರುತ್ತೆ. ಇದು ಸ್ಟಾರ್ಟಿಂಗ್ ಏನು ತೋರಿಸಿದ್ದೀನಿ ಆ ದೇವಸ್ಥಾನದ್ದು. ಇಲ್ಲಿ ನೀವು ಒಳಗಿನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡ್ಬೋದು, ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಫುಲ್ ಕ್ಲಿಯರ್ ಆಗಿಲ್ಲ. ಆಗುತ್ತೆ, ಸದ್ಯದಲ್ಲೇ ಫುಲ್ ಕ್ಲಿಯರ್ ಮಾಡ್ತಾರೆ. ಆದರೆ ಇದಿನ್ನು ತುಂಬ ಈಸಿ ಕೆಲಸ ಅಲ್ವಲ್ಲ, ಬೇಗ ಪಟ್ಟಂತ ಮಾಡಿ ಮುಗ್ಸೋಕ್ಕೆ. ಬಟ್ ನಡೀತಾ ಇದೆ ಇನ್ನೂ. ಏನಂದರೆ ಇಲ್ಲಿ ನೋಡಿದಾಗ ಒಂದೇ ಅರ್ಥ ಆಗಿದ್ದು, ಇಲ್ಲಿ ಏನು ಮಾಡ್ತಿದ್ದಾರೆ, ಇಲ್ಲಿ ಏನು ನಡೀತಿದೆ ಅಂತ ಏನೂ ಗೊತ್ತಾಗಲ್ಲ. ಆದರೆ ಏನೋ ಮಾಡ್ತಿದ್ದಾರೆ ಅಂತ ಮಾತ್ರ ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ಏನೇನೋ ಕಂಬಿ ಹಾಕಿದಾರಲ್ಲ, ಕೆಳಗಡೆ ಏನೇನೋ ಐಟಮ್ಸ್ ಇಟ್ಟಿದ್ದಾರೆ, ಹಾಗಾಗಿ ಗೊತ್ತಾಗುತ್ತೆ. ಆದರೆ ಮೇಲೆ ನೋಡಿದಾಗ ಏನೂ ಕ್ಲಿಯರಾಗಿ ಗೊತ್ತಾಗಲ್ಲ, ಎಲ್ಲಿ ಏನು ಕನ್ಸ್ಟ್ರಕ್ಷನ್ ನಡೀತಿದೆ, ಎಲ್ಲಿ ಏನು ಕೆತ್ತನೆ ಮಾಡ್ತಿದ್ದಾರೆ, ಅದೇನು ಗೊತ್ತಾಗಲ್ಲ. ಇಲ್ಲಿ ನೋಡ್ಬೋದು ನೀವು ಸ್ವಾಮಿಯವ್ರನ್ನ. ಶಿವಾಲಯದಲ್ಲಿ ಮೇನ್ ದೇವಸ್ಥಾನ ಇದೆ, ಚಂದ್ರಮೌಳೇಶ್ವರ ಸ್ವಾಮಿಯವರು. ಇಲ್ಲಿ ನೋಡ್ಬೋದು ಪೂಜೆ ಆಗಿದೆ ಬೆಳಗ್ಗೆ. ಅಲ್ಲಿ ಇದನ್ನು ನೋಡಿದಾಗ ಒಂಥರ ಶಿವನ ಮುಖದಲ್ಲಿ ನಗು ಕಾಣಿಸ್ತಿತ್ತು, ನಗಾಡ್ತಿರೋ
ಒಂದು ಮಂದಹಾಸದ ಮುಖ ಹೊಂದಿರೋ ಶಿವ ಕಾಣಿಸ್ತಿತ್ತು. ಅಂದರೆ ಅದನ್ನು ನೋಡ್ತಾ ಫೀಲ್ ಮಾಡಬೇಕಾದ್ರೆ ಅದಂಗೆ ಅನ್ನಿಸ್ತಿತ್ತು. ಇಲ್ಲಿ ಪಕ್ಕ ಅಮ್ಮನವರ ಮೂರ್ತಿ ಕೂಡ ಇದೆ. ಅಮ್ಮನವ್ರಿಗೆ ಕೂಡ ಪೂಜೆ ಆಗಿತ್ತು. ಇಲ್ಲಿ ಒಳಗೂ ಕೂಡ ತುಂಬ ಕೆತ್ತಿದ್ದಾರೆ. ಅಂದರೆ ಫುಲ್ ಡೀಟೇಲ್ ಆಗಿದೆ. ಆದರೆ ಒಳಗೆ ಬಿಟ್ಟಿರಲಿಲ್ಲ, ಕ್ಲೋಸ್ ಆಗಿತ್ತು. ಹಾಗಾಗಿ ಹೊರ್ಗಡೆಯಿಂದನೇ ರೆಕಾರ್ಡ್ ಮಾಡಿರೋದು. ಇಲ್ಲಿಂದನೇ ಎಲ್ಲರೂ ನಮಸ್ಕಾರ ಮಾಡ್ಕೊಬಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಚೆನ್ನಾಗಿರಲಿ ಅಂತ ಬೇಡ್ಕೊಬಿಡೋಣ. ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ಇದು ದೇವಸ್ಥಾನದ ಹೊರಭಾಗದಲ್ಲಿರುವಂಥ ಮೇಲ್ಛಾವಣಿಯಲ್ಲಿರುವಂಥದ್ದು ಇದು. ಇಲ್ಲಿ ಒಂದೊಂದು ಕಡೆನೂ ಒಂದೊಂದು ಥರ ಕೆತ್ತಿದ್ದಾರೆ. ಅಂದರೆ ಇಲ್ಲಿ ಫುಲ್ ಡೀಟೇಲಾಗಿ ನೋಡಬೇಕಾದ್ರೆ ಒಂದು ಕಡೆ ವೀಣೆ ನುಡಿಸ್ತಾ ಇರೋ ಥರ ಇದೆ, ಇನ್ನೊಂದು ಕಡೆ ಡಮರುಗ ಬಾರಿಸ್ತಾ ಇರೋ ಥರ ಇದೆ. ಹಾಗೆ ಈ ಒಂದು 9 ಥರದ ಇದರಲ್ಲೂ ಒಂದೊಂದು ವೀಣೆ ವಾದ್ಯ ನುಡಿಸ್ತಿರೋ ಥರ ಅದನ್ನು ಕೆತ್ತಿದ್ದಾರೆ. ಹಾಗೆ ಇಲ್ಲಿ ಕೆಳಗೆ ಅದರಿಂದ ಸ್ವಲ್ಪ ಕೆಳಗೆ ಬಂದರೆ ಅಲ್ಲಿ ನಿಮಗೆ ಇನ್ನೊಂದು ಥರ ಕೆತ್ತನೆ ಇದೆ. ಏನಂದರೆ ಒಂದು ಕಡೆ ಆನೆ, ಇಲ್ಲೇನು ನೋಡ್ತಿದ್ದೀರಾ ಅದು ಆನೆ ಆ ಪಕ್ಕ ಅದು ಆನೆ ಆ ಕಡೆ ಈ ಕಡೆ ಕೆತ್ತಿದ್ದಾರೆ. ಮಧ್ಯದಲ್ಲಿ ದೇವರಿದ್ದಾರೆ, ಅದ್ರ ಪಕ್ಕ ಕೆತ್ತಿರೋದು. ಹಾಗೆ ಇಲ್ಲಿ ನಿಮಗೆ ನೀಟಾಗಿ ಕಾಣಿಸ್ತಿದೆ ಇದು ಆನೆ ಅಂತ ಅಂದ್ಬಿಟ್ಟು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಇದೇ ತಿಂಗಳು ಶಿವರಾತ್ರಿ ಹಬ್ಬ ಇದೆ. ಇಲ್ಲಿ ಶಿವಾಲಯದಲ್ಲಿ ಶಿವರಾತ್ರಿ ಹಬ್ಬನ ತುಂಬ ಜೋರಾಗಿ ಮಾಡ್ತಾರೆ. ಅಂದರೆ ನೈಟೆಲ್ಲ ದರ್ಶನ ಇರುತ್ತೆ, ಜಾಗರಣೆ ಇರೋದ್ರಿಂದ ದರ್ಶನ ಇರುತ್ತೆ. ಹಾಗೆ ಭಜನೆ ಎಲ್ಲ ಇರುತ್ತೆ. ಯಾರೆಲ್ಲ ಹೋಗಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀರೋ ಶಿವರಾತ್ರಿ ಟೈಮಲ್ಲಿ ಹೋಗಿ ತಪ್ಪದೆ ಶಿವಾಲಯನ ನೋಡಿ ಶಿವಸ್ಮರಣೆ ಮಾಡಿ. ಇಲ್ಲಿ ಇನ್ನೂ ತುಂಬ ತೋರಿಸೋವಂಥದ್ದಿತ್ತು, ಆದರೆ ಪೂಜಾರರು ಬಂದು ಇಲ್ಲಿ ವಿಡಿಯೋ ಮಾಡಬೇಡಿ ನಿಲ್ಲಿಸಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಂ ನಮಃ ಶಿವಾಯ.